ನಾನು ಎದುರಿಸ್ತೀನಿ ಪರಿಸ್ಥಿತಿಗಳನ್ನ, ದೇವ್ರ ಜೊತೆ ಇದ್ದಾರೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಈ ರೀತಿ ವಿಶ್ಲೇಷಣೆ ಮಾಡ್ತಾನೆ. ದಾವೀದನು ಗೊಲಿಯಾತನ ಮುಂದೆ ನಿಂತಾಗ ದಾವೀದನು ಗೊಲಿಯಾತನ ನೋಡಿ ಈ ಸೋ ಬಿಗ್ ಐ ಕಾಂಟ್ ವಿನ್ ಹಿಮ್ ಅಂತ ಅನ್ಕೊಂಡಿಲ್ಲಂತೆ. ಈ ಸೋ ಬಿಗ್ ಐ ಕಾಂಟ್ ಮಿಸ್ ಹಿಮ್ ಅಂತ ಅನ್ಕೊಂಡಂತೆ. ಅವನು ದೊಡ್ಡವನಾಗಿದ್ದಾನೆ, ಅವನ ಮಿಸ್ ಮಾಡ್ಲೇಬಾರ್ದು, ನನ್ಗೆ ಗೆಲ್ಲೇಬೇಕನ್ನುವಂತ ಧೈರ್ಯ. ನಿನ್ಗೆ ಎಷ್ಟು ದೊಡ್ಡ ಸಮಸ್ಯೆ ಇರ್ತದೋ ಅಷ್ಟು ದೊಡ್ಡ ಜಯ ನಿನಗೆ ಬರುತ್ತಂತ ಅರ್ಥ. ಎಷ್ಟು ದೊಡ್ಡದಾದಂತ ಕಷ್ಟ ನೀನು ಎದುರಿಸ್ತಾ ಇರ್ತೀಯೋ ಅಷ್ಟು ದೊಡ್ಡದಾದಂತ ಸಾಕ್ಷಿ ನಿನಗೆ ಬರುತ್ತಂತ ಅರ್ಥ. ಎಷ್ಟು ದೊಡ್ಡ ಅವಮಾನ ನಿನಗೆ ಎದುರಾಗಿರ್ತದೋ ಅಷ್ಟು ದೊಡ್ಡ ಘನತೆ ದೇವ್ರು ನಿನಗೆ ಕೊಡ್ತಾರಂತ ಅರ್ಥ. ಸೊ ರೆಡಿ ಟು ಫೇಸ್ ಬಿಗ್ ಪ್ರಾಬ್ಲಮ್ಸ್. ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳು ನಾವು ಒದ್ದಾಡ್ತಿರ್ತೀವಿ, ಐ ಕಾಂಟ್ ಅಂತ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ದೇವರು ನಿನ್ನೊಳಗಡೆ ನಿನ್ನ ಬಲಪಡಿಸ್ತಾ ಇರ್ತಾರೆ. ನಾವು ಚಿಕ್ಕ ಚಿಕ್ಕ ಬಂಡೆಗಳನ್ನ ಗೆಲ್ಲೋದು ಸಾಕು, ಬೆಟ್ಟಗಳನ್ನ ಗೆಲ್ಲೋಣ. ಅಬ್ರಹಾಂ ಬೆಟ್ಟ ಹತ್ತಿದ, ಬೆಟ್ಟಗಳ ದಾರಿ ಬಹಳ ಇಂಪಾರ್ಟೆಂಟ್. ದಟ್ ಈಸ್ ಸ್ಟ್ರೆಂತ್. ಈ ಸಾಕನು ಚಿಕ್ಕ ವಯಸ್ಸಲ್ಲೇ ಬೆಟ್ಟ ಹತ್ತಿದ. ದಟ್ ಬಿಕಮ್ಸ್ ಈ ಸ್ಟ್ರೆಂತ್ ಅಂಡ್ ಈಸ್ ಬ್ಲಿಸ್ಫುಲ್. ಆತನ ಆಶೀರ್ವಾದ ಮಾಡುವ ಮಟ್ಟಿಗೆ ಈ ಸಾಕನು ಬೆಳೆದು ಎಂಬುದಾಗಿ ನಾವು ನೋಡ್ತೇವೆ. ಗಾಡ್ ಹ್ಯಾಸ್ ಕಾಲ್ಡ್ ಯು ಟು ಓವರ್ಕಮ್ ಪ್ರಾಬ್ಲಮ್ಸ್. ದೇವರು ನಮ್ಮನ್ನ ಸಮಸ್ಯೆಗಳನ್ನ ದಾಟಿ ಬಂದು ನಿಂತುಕೊಳ್ಳೋದಕ್ಕೆ ಕರೆದಿದ್ದಾರೆ. ಇಲ್ಲಿವರೆಗೆ ನಾನೇ ಎದುರಿಸ್ತೀನಿ ಅಂತ, ಇಲ್ಲಿವರೆಗೆ ನಾನೇ ಹೋರಾಡ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡುವಂತ ಸಹೋದರ ಸಹೋದರಿ, ಮರೆತು ಹೋಗಿದ್ದೀಯಾ ನಿನ್ನ ದೇವ್ರು ನಿನ್ ಜೊತೆ ಇದ್ದಾನೆ ಅನ್ನುವಂತ ಸತ್ಯವನ್ನ? ನಾನೇ ಇದೀನಲ್ಲ ಅಂತ. ನಿನ್ನ ಒಳಗಡೆ ದೇವ್ರು ಒಬ್ನು ಇದ್ದಾನೆ, ಆತ ನಿನ್ನೊಳಗಡೆ ವಾಸ ಮಾಡುವಂತವನಾಗಿದ್ದಾನೆ. ಧೈರ್ಯ ಕೊಡ್ತಾನೆ, ಸಂತೈಸ್ತಾನೆ, ಆಧರಿಸ್ತಾನೆ. ಫೋಕಸ್ ವಾಟ್ ಟು ಡೂ, ಮುಂದೆ ಏನ್ ಮಾಡ್ಬೇಕಂತ ತೋರಿಸ್ತಿರ್ತಾನೆ ಬೆಳಕಾಗಿ, ವಾಕ್ಯದ ಮೂಲಕವಾಗಿ. ಈ ಶೋ ಸಮಥಿಂಗ್ ಸೋ ಬೆಟರ್ ಅಂಡ್ ಗ್ರೇಟರ್. ಒಂದು ನೆನಪಿಟ್ಕೋ, ನಿನ್ನ ಸಾಮರ್ಥ್ಯ ದೇವರಲ್ಲಿ ಅಡಕವಾಗಿದೆ ಹೊರತು ನಿನ್ನ ಶರೀರದಲ್ಲಿ ಅಡಕವಾಗಿಲ್ಲ.